ಇವತ್ತು ಕೀರ್ತನ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ವಿ. ಅಲ್ಲೇ ಐಫೋನ್ ಶೋ ಮಾಡ್ತವ್ರೆ ಚಪ್ರಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಇವರೇ ಈ ಅಣ್ಣನೇ ಅವ್ರಿಗೆ ಚುಚ್ಚ ಅಣ್ಣ ಆಯ್ ಮಾಡಿ ಅಣ್ಣ ಅವ್ರಿಗೆ ಚುಚ್ಚಿದಿರಲ್ಲ ಅದು. ನಮ್ಮ ಹುಡುಗಿಲ್ಲ ಇದ್ದಾಳೆ ಕೀರ್ತಿ ಅಣ್ಣ. ಅಲ್ಲಿ ಅವ್ರ ಹುಡುಗಿ ಜೊತೆ ಮಾತಾಡ್ತಾರೆ. ಯಾವಾಗ ನೋಡ್ರು ಹುಡುಗಿ ಜೊತೆನೇ ಇರ್ತಾರೆ ಯಾವಾಗ ನೋಡಿದ್ರು. ಆ್ಯಂಡ್ ನಾನು ನಮ್ಮ ಹುಡುಗಿ ಜೊತೆ ಇದ್ದೀನಿ. ನಾಮ್ ಬೇಕಾರೆ ನಿಜ ಇಲ್ಲಿ ಹತ್ರ ಬಂದ್ರೆ ಇವ್ದು ಏನ್ ಕೆಲಸ ಅಂತ ಈಗ ಗೊತ್ತಾಯ್ತಲ್ಲ. ಬರೀ ಹೋಗೋಬರೋ ಹುಡುಗಿಯನ್ನ ಚುಡಾಯಿಸ್ತಾರೆ. ಚಪ್ರಿ ನನ್ ಮಗ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಕೊಳ್ಳಿ ಕಾಯ್ತವನೆ, ಕಾಯೋದಕ್ಕೆ ಇನ್ನೂ ಬಂದಿಲ್ಲ. ಇವ್ರು ನೋಡಿ ಹುಡುಗಿ ಜೊತೆನೆ ಬಿಸಿ ಮಾಡಿ. ಯಾವಾಗ ನೋಡ್ರಿ ಹುಡುಗಿ ಅಂತ ಅದು ಅಲ್ಲದೆ ನನ್ನಂತ ಸಿಂಗಲ್ಸ್ ಮುಂದೆ ಇವರಿಬ್ರು ಮಿಂಗಲ್ಸ್ ಹೆವಿ ಆಡ್ತಾರೆ. ನೆನ್ನೆ ಏನ್ ಗೊತ್ತಾ, ರೀಲ್ಸ್ ಮಾಡಿ ಹಿಂದೆ ಕೂತಿದ್ದೀನಿ ಕಾರಲ್ಲಿ. ಇವರಿಬ್ರು ರಾಬನ್ ನೋಡಕ್ ನಂದು ರೀಲ್ಸ್ ಮಾಡ್ಕೊಂಡೆ. ರೀಲ್ಸ್ ಎಲ್ಲ ನೋಡ್ಬೇಕಂದ್ರೆ ಇನ್ಸ್ಟಾಗ್ರಾಮ್ ಹಾಕಿದ್ದೀನಿ, ಚೆಕ್ ಮಾಡಿ ಇನ್ಸ್ಟಾಗ್ರಾಮ್ದು. ನೋಡಿ ಮರಳಿದು ಹೆಂಗಿದೆ ಸಿಚುವೇಶನ್ ಅಂದ್ರೆ, ನಾವು ಬಂದು 1 ಗಂಟೆ ಮೇಲೆ ಆಯ್ತು, ಇನ್ನೂ ಒಬ್ರು ಕೇಳೋರಿಲ್ಲ. ಸರ್ಕಾರ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಏನು ಯೂಸ್ ಇಲ್ಲ. ಒಬ್ಬ ನನ್ನ ಮಕ್ಳು ಬಂದು ಕೇಳ್ತಾರೆ. ಬರೀ ಚೀಟಿ ತೋರಿಸಿ ದುಡ್ಡು ಕೊಟ್ಟು ಚೀಟಿ ತಗೊಂಡಿದ್ವಿ. 2 ಒಂದಲ್ಲ 2 ಎಲ್ಲ ಏನು ಬರ್ದಿಲ್ಲ. ಈ ಕಡೆ ನೋಡಿ ಚೀಟಿ 5 ರೂಪಾಯಿ ಕೊಟ್ಟು ಚೀಟಿ ತಗೊಂಡು 5 ರೂಪಾಯಿ. ಒಬ್ರು ಕೇಳೋರಿಲ್ಲ. ಮನೆಗೆ ಹೋಗ್ತಾ ಇದ್ದೆ ಹೆಂಗೆ ರೋಡಲ್ಲಿ ನೋಡಿ ದೊಡ್ಡ ಹೇಳಿ ಕೆಂಪಿ ಕೋಣನ್ಕುಂಟೆ ಇಲ್ಲೇ ಡ್ಯಾಮ್ ಹತ್ರ, ನಮ್ಮೂರು ಡ್ಯಾಮ್ ಹತ್ರ. ಪೆಟ್ರೋಲ್ ಖಾಲಿ ಆಯ್ತು. ಬಂದಿದ್ದೀವಿ ಇಲ್ಲಿಗೆ ಅಂದ್ರೆ ಎಲ್ಲರೂ ನೋಡೇ ಇರ್ತಾರೆ ನನ್ನ ಬ್ಲಾಗಲ್ಲಿ. ನಮ್ಮೂರು ಗುಡ್ಡಕ್ಕೆ ಏನಂತಾರೆ, ನಮ್ಮೂರಿನ ಒಂದು ಹೈಲೈಟ್ ಸ್ಪಾಟ್ ಅನ್ಬೋದು. ಯಾಕಂದ್ರೆ ಇಲ್ಲಿ ತುಂಬಾ ಜನ ಬರ್ತಾರೆ. ಫಸ್ಟ್ ನೋಡಿರ್ತಾರೆ, ಫಸ್ಟ್ ಆ ದೇವಸ್ಥಾನ ಈ ದೇವಸ್ಥಾನ. ಅಂಡ್ ಈಗ ಇದನ್ನ ರೆನೋವೇಟ್ ಮಾಡಿದ್ದಾರೆ. ಏನೇನ್ ಮಾಡಿದಾರೆ ಅಂದ್ರೆ, ಒಂದು ವ್ಯೂ ಪಾಯಿಂಟ್ ತರ, ಇನ್ನೊಂದು ಈ ತರ ಮೆಟ್ಲು, ಫ್ಲಾಗ್ ಕಟ್ಟಾಗೋದು. ಇದಕ್ಕೆಲ್ಲ ಕೆಲಸ ಮಾಡಿರೋ ನಾವೇ. ಸಿಮೆಂಟ್ ಹಾಕಿದ್ದು, ಈ ರಾಡ್ ಹಾಕಿದ್ದು ಎಲ್ಲ ನಾವೇ. ಯಾರು ಬಂದೇ ಇಲ್ದಿದ್ದಕ್ಕೆ ಮಳೆಗಾಲ ಅಂತ ಯಾರು ಬಂದಿಲ್ಲ. ಅಂಡ್ ಇವೆಲ್ಲ ನಾವೇ ಹುಡುಗರು ಸೇರ್ಕ ಮಾಡಿರೋದು. ಅಂದ್ರೆ ಕೆಲಸ ಮಾಡಿರೋದು. ಪ್ಲಾನ್ ಎಲ್ಲ ದೊಡ್ಡವರು. ಈಗ ಅಲ್ಲಿಗೆ ಹೋತ್ ನೋಡಿ, ಆ ಬಿಸ್ತಿರೋ ಜಾಗಕ್ಕೆ ಮೋಡ ಎಷ್ಟು ಬೇಗ ಟ್ರಾವೆಲ್ ಆಯ್ತು. ನಾವು ಮೋಡ ಸಖತ್ತಾಗಿದೆ. ಈ ವೆದರ್ಗೋಸ್ಕರ ಬಂದಿದ್ದು ಇಲ್ಲಿಗೆ. ಚೆನ್ನಾಗಿದೆ, ಸಖತ್. ಇನ್ನಾದ್ರೂ ಕೆಲಸ ಇಲ್ಲ. ಇಷ್ಟೇ ಮನುಷ್ಯ ಇಷ್ಟೇ. ಕೆಲಸ ಮುಗಿದ್ಮೇಲೆ ಬಿಸಾಕ್ತಿರೋದು ಅಷ್ಟೇ. ಅದು ಮಳೆ ಬರ್ಬೇಕಾದ್ರೆ ಬೇಕಿತ್ತು. ಈಗ ಮಳೆ ಅಲ್ವಲ್ಲ, ಎಸದ್ ಬಿಟ್ವಿ ಅಷ್ಟೇ. ನಿಮ್ ಲೈಫಲ್ಲೂ ಅಷ್ಟೇ, ಎಲ್ಲರೂ ಹಿಂಗೆ ಯೂಸ್ ಮಾಡ್ಕೊಳ್ಳೋದು. ಈ ಕಾಣ್ತದೆ ಇದೆಲ್ಲ ಹೊಡೆದು, ಆ ಕಡೆ ಇದ್ದಿದ್ದೆಲ್ಲ ಕಲ್ಲೆಲ್ಲ ತೆಗೆದು, ಅಂಡ್ ಇಲ್ಲಿದ್ದೆಲ್ಲ ಕಲ್ಲು ತೆಗೆದು ಇದೆಯಾ ಅಂತ ಹುಡುಕಿ ಹೊಡೆದಾಕ್ ಹೋಗಿದ್ದಾರೆ. ಅಂಡ್ ನಾವು ಆಪೋಸಿಟ್ ಸೈಡ್ ಹೋಗ್ತೀವಿ. ಇಲ್ಲಿ ವಿಷಯ ಏನಂದ್ರೆ, ಈ ಬೇಸಿಗೆಗಾಲದಲ್ಲಿ ಈಗ ಒಂದು 3 ತಿಂಗಳಾಯ್ತಲ್ಲ ಇಲ್ಲ ಬೆಂಕಿ ಹತ್ತು. ಎಷ್ಟು ದಿನ ಆಯ್ತು? 3 ತಿಂಗಳಿಂದ ಏನಾಯ್ತಂದ್ರೆ, ಕಾಡಿಗೆ ಚತ್ಬಿಟ್ಟಿತ್ತು. ಕಾಡಿಗೆ ಚತ್ತಿತ್ತು ಯಾವನ ಹತ್ತಿಸಿದ್ ನಾವು ಗೊತ್ತಿಲ್ಲ. ನನ್ನ ಪ್ರಕಾರ ಪರ್ಮಿಯನೇ. ಮಳೆ ಬಂತು. ಏನಂದ್ರೆ, ಇದು ಕಾಡ್ಗಿ ಚತ್ತಿತ್ತಲ್ಲ, ಇಡೀ ಗುಡ್ಡನೇ ಸುಟ್ಟೋಯ್ತು ಆಲ್ಮೋಸ್ಟ್. ಅಲ್ಲೆಲ್ಲ ನಾವು ಏನ್ ಮಾಡಬಾರ್ದು ಅದೇ ಕೆಲಸ ನಾವು ಮಾಡ್ತಿದೀವಿ ನೋಡಿ. ಅವನು ಆಶಿಕಿ ಆಗ್ತಾನ. ಆಶಿಕಿ ಮಾಕ. ಆದ್ರೆ ನಾನ್ ಸಂತೋಷದಲ್ಲಿ ಇಲ್ಲ. ಆ ಕಲ್ಲಲ್ಲಿ ಜೇನ್ ಕಟ್ಟೋದು, ಅದ್ರ ಜೇನ್ ಇಲ್ಲ ಈಗ. ಅದು ಆ ಕಲ್ಲಲ್ಲಿ ಮಳೆಗಾಲದಲ್ಲಿ ಯಾವ ಜೇನ್ ಇರುತ್ತೆ ತಂಬಿ? ಅಷ್ಟು ಬುದ್ಧಿ ಇಲ್ವಾ ನಿಮಗೆ? ಸುಮ್ಮನೆ ಬ್ಲಾಗ್ ನೋಡ್ಬಿಡ್ತಾರೆ. ನಾನು ಏನೇ ಹೇಳೋದು, ನಾನೇನಯ್ಯ ತಪ್ಪು ಮಾಡ್ದೆ? ಡೀಪ್ ತೋರಿಸ್ಲಾ?
ವಿಡಿಯೋದಲ್ಲಿ ಅಷ್ಟು ಕ್ಲೀನಾಗಿ ಗೊತ್ತೇ ಆಗ್ತಿಲ್ಲ ಸ್ಕೀಮ್ ಹಾಕ ಅಲ್ಲಿ ಅಲ್ಲಿ ಡೀಪ್ ಇರೋದು ಅಲ್ಲಿ ಇದು ಇಲ್ಲ ಈ ಎಂಡಿಂಗ್ ಪಾಯಿಂಟ್ ಡೀಪ್ ಇರೋದು ಅಲ್ಲಿ ನೋಡಿ ಇಲ್ಲೆಲ್ಲ ಇದೆಲ್ಲ ಏನು ಗೊತ್ತಿದ್ದು ಇದ್ರೊಳಗೆ ಡೈನಮಿಟ್ ಇಟ್ಬಿಟ್ಟು ಬ್ಲಾಸ್ಟ್ ಮಾಡ್ತಾರೆ ಬ್ಲಾಸ್ಟ್ ಮಾಡಿ 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 ಇಷ್ಟು ಕಲ್ಲು ತೆಗ್ದವ್ರೆ ನೋಡಿ ಅಲ್ಲಿಂದ ಇಷ್ಟು ಕಲ್ಲು ಇದೇನು ಹಿಂಗೆ ಬಂದಿಲ್ಲ ಈ ತರ ಬಂದಿಲ್ಲ ನ್ಯಾರೋ ಬಂದಿಲ್ಲ ಅಲ್ಲಿ ಹೋಗಿತ್ತೆ ಅಲ್ಲಿ ಹೋಗಿ ಹಿಂಗ್ ಬಂದಿರೋದು ಬಿದ್ರೆ ಹೆಂಗ್ ಗೊತ್ತಾ ಬೀಳ್ತೀರಾ ಇಲ್ಲಿಂದ ಜಾರ್ತೀರಾ ಹಿಂಗೋಗಿ ಆ ಕಲ್ಲಿಗೆ ಹೊಡ್ಕೊಂತೀರಾ ನನಗೆ ಹೆಂಗ್ ಗೊತ್ತು ಅಂತ ಕೇಳ್ಬೇಡಿ ಫಿಲ್ಮ್ ನೋಡೋ ಬೆಸಲ್ಲ ಬಟ್ ಈ ರೋಡ್ ಬಗ್ಗೆ ಒಂದು ವಿಡಿಯೋ ಮಾಡಾಕ್ತೀನಿ ನೋಡಿ ಆ ರೋಡ್ ಎಷ್ಟು ಡೀಟೇಲಿಂಗ್ ಆಗಿ ಮಾಡಾಕ್ತೀನಿ ಅಂದ್ರೆ ಅದು ಹಾಳಾಗಿ ನಾವು ಸಿಕ್ಸ್ತಿದ್ವಲ್ಲ ಆ ಟೈಮಲ್ಲಿ ಹಾಳಾಗಿರೋ ರೋಡು ಇನ್ನೂ ರೆಡಿ ಆಗಿಲ್ಲ ಓಟ್ ಅದು ಯಾವ ಮುಖ ಇಟ್ಕೊಂಡ್ ಬಂದು ಕೇಳ್ತಾರೆ ಗೊತ್ತಿಲ್ಲ ಬಟ್ ಕೇಳ್ತಾರೆ ನಾಚಿಕ್ ಗೇಡಿಗಳು ಇರೋದೊಂದು ಲೈಫ್ ಡಾರ್ಲಿಂಗ್ಸ್ ಜಾಸ್ತಿ ಎಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನಿಮ್ಗೆ ಏನು ಇಷ್ಟನೋ ಹೆಚ್ಚು ಕಮ್ಮಿ ನೋಡಿಕೊಂಡು ಮಾಡುತ್ತಾ ಇರಿ ಅಷ್ಟೇ. ನೀವೇನು ಮಾಡಿಲ್ಲ ಅಂದ್ರೂ ಹೊಂಟೋಗ್ತೀರಾ, ಏನು ಮಾಡಿದ್ರು ಹೊಂಟೋಗ್ತೀರಾ. ಹೊಂಟೋಗೋದಂತೂ ಫಿಕ್ಸು. ನಾವು ರಿಗ್ರೆಟ್ಸ್ ಇಲ್ದಿರೋ ಬದುಕದ್ನಪ್ಪ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕಷ್ಟೇ ನಿಮಗೆ.